ವೆಲ್ಕಮ್ ಬ್ಯಾಕ್. ಗಣರಾಜ್ಯೋತ್ಸವದ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನ ಪೂರ್ಣಚಂದ್ರ ತೇಜಸ್ವಿ ಜೀವನ ಮತ್ತು ಅವರ ಸಾಧನೆಗಳ ಕುರಿತು ಫ್ಲವರ್ ಶೋವನ್ನ ಮಾಡಲಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರಿ. ಇನ್ನು ವೀಕೆಂಡ್ ಆಗಿರೋದ್ರಿಂದ ನೆನ್ನೆ ಒಂದೇ ದಿನ 50,000 ಜನರು ಇಲ್ಲಿ ಭೇಟಿಯನ್ನ ಕೊಟ್ಟಿರುವಂಥದ್ದು ಲಾಲ್ಬಾಗ್ನಲ್ಲಿ. ಇವತ್ತು ಕೂಡ ಬರೋಬ್ಬರಿ 1 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ಭಾನುವಾರ ವೀಕೆಂಡ್ ಜನರು ಈ ಒಂದು ದೃಶ್ಯವನ್ನ ಈ ಒಂದು ಫಲಪುಷ್ಪವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ನಿರೀಕ್ಷೆ ಇದೆ 1 ಲಕ್ಷ ಜನ ಸೇರುವಂತಹ ನಿರೀಕ್ಷೆ. 3.5 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋ ಇದು. We have come to see this show and it is excellent. The facilities, the police, how they are managing everything, the variety of flowers and the arrangement, everything is excellent and very well managed. We have come to see this show and it is excellent. The facilities, the police, how they are managing everything, the variety of flowers and the arrangement, everything is excellent and very ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ನಾನು ತೇಜಸ್ವಿ ಅವರ ಕಾದಂಬರಿಗಳನ್ನೆಲ್ಲ ಓದಿದ್ದೀನಿ. ತುಂಬ ಚೆನ್ನಾಗಿ ಬರೀತಾ ಇದ್ದರು. ಕುವೆಂಪು ಅವರು ಅಷ್ಟೇ, ಅವರ ಕಾದಂಬರಿಗಳು ತುಂಬ ಚೆನ್ನಾಗಿತ್ತು. ಫ್ಲವರ್ ಶೋ ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ ಅಂತ ಹೇಳ್ತೀವಿ. ಇದೇ ಫಸ್ಟ್ ವರ್ಷ ಬಂದಿರೋದು, ಬಟ್ ಮುಂಚೆ ಎಲ್ಲ ನೋಡಿದ್ದೀನಿ. ಬಟ್ ಈ ಸಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನಮ್ಮದು ಅರಸೀಕೆರೆ. ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ನಾನು ತೇಜಸ್ವಿ ಅವರ ಕಾದಂಬರಿಗಳನ್ನೆಲ್ಲ ಓದಿದ್ದೀನಿ. ತುಂಬ ಚೆನ್ನಾಗಿ ಬರೀತಾ ಇದ್ದರು. ಕುವೆಂಪು ಅವರು ಅಷ್ಟೇ, ಅವರ ಕಾದಂಬರಿಗಳು ತುಂಬ ಚೆನ್ನಾಗಿತ್ತು. ನಾವು ಮಲೆನಾಡು ಕಡೆಯವರೇ. ಸೊ ಈ ಫಲಪುಷ್ಪ ಯಾವಾಗಲೂ ತಪ್ಪಿಸೋದೇ ಇಲ್ಲ, ಪ್ರತಿ ವರ್ಷ ಬರ್ತಾನೆ ಇರ್ತೀವಿ. ತುಂಬ ಖುಷಿ ಆಗುತ್ತೆ. ಮಕ್ಕಳಿಗಂತೂ ಖಂಡಿತ ಬೇಕು. ಯಾಕಂದರೆ ಈ ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿ ನಮ್ಮ ಹಸಿರು ಹೇಗಿದೆ, ಯಾವುದ್ಯಾವ್ದು ವಿವಿಧ ಹೂವುಗಳಿದೆ, ಹಣ್ಣುಗಳಿದೆ ಅನ್ನೋದು ಅವ್ರಿಗೆ ತುಂಬಾ ಇದಿರುತ್ತೆ. ಸೊ ಮಲೆನಾಡಿನ ತುಂಬ ಚೆನ್ನಾಗಿ ಥೀಮ್ ಮಾಡಿದ್ದಾರೆ. ನಮ್ಮದು ಮೇಳಿಗೆ ಅಂತ ಆ್ಯಕ್ಚುಲಿ ಕುಪ್ಪಳ್ಳಿ, ಇವರು ತೇಜಸ್ವಿಯವರ ಹುಟ್ಟೂರಿಂದ 2-3 ಕಿಲೋಮೀಟ್ರ್ ದೂರ ಆಗುತ್ತೆ. ನಾವು ಹೋದಾಗೆಲ್ಲ ಹೋಗಿ ಬರ್ತಾ ಇರ್ತೀವಿ. ಬಟ್ ಇದನ್ನು ನೋಡಿ ತುಂಬ ಖುಷಿ ಆಯಿತು. ಇದರಿಂದ ಕಲಿಯೋದು ತುಂಬ ಇದೆ ಮಕ್ಕಳಿಗೆ. ಸೊ ಥ್ಯಾಂಕ್ಸ್, ಆರ್ಗನೈಸಿಂಗ್ ತುಂಬಾ ಮಾಡಿದ್ದಾರೆ. ಆ್ಯಂಡ್ ಇವ್ರ ಥೀಮ್ ಇಟ್ಟಿರೋದು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ನಾವು ಪ್ರತಿ ವರ್ಷವೂ ಬಂದೇ ಬರ್ತೀವಿ. ಇವನಿಗೆ ಗೊತ್ತಾಗಿ 3 ವರ್ಷ ಆಯಿತು ಅಷ್ಟೇ ಈಗ. ಸೊ ಪ್ರತಿ ವರ್ಷ ನಾವು ತಪ್ಪಿಸ್ದೆ ಬಂದೇ ಬರ್ತೀವಿ ಇಲ್ಲಿಗೆ. ಈ ಸಲ ತುಂಬ ಚೆನ್ನಾಗಿದೆ. ಮಲೆನಾಡು ಹಸಿರಿಗೆ ಪ್ರಖ್ಯಾತಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಥೀಮ್ ಮಾಡಿದ್ದಾರೆ. ಅವ್ರು ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲದನ್ನು ತೋರಿಸಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಸೊ ಅವರಿಗೆ ಕೊಡೋ ಒಂದು ಗೌರವ ಅಂತ ಅಂದ್ಕೊಳ್ತೀನಿ. ತುಂಬ ಖುಷಿ ಆಯಿತು.